ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆಯ ಅಭಾವದಿಂದ ರೈತರು ಬೆಳೆದ ಬೆಳೆಗಳು ಒಣಗಿವೆ. ಹೀಗಾಗಿ ರಾಜ್ಯ ಸರ್ಕಾರ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರವೇ ಜನಪರ ಬಣದ ಪದಾಧಿಕಾರಿಗಳು ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಮೂಲಕ ಜಿಲ್ಲಾಧ್ಯಕ್ಷ ರಂಗಾರಾವ್ ಕುಲಕರ್ಣಿ ಮಾತನಾಡಿ, ರಾಜ್ಯ ಸರ್ಕಾರ ಬಡ ರೈತರ ಪರಿಸ್ಥಿತಿಯನ್ನು ಅರಿತು ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ 50,000 ಬರ ಪರಿಹಾರ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಕೃಷಿ ಕಾರ್ಮಿಕರಿಗೆ ವಿಶೇಷ ಉದ್ಯೋಗ ಹಾಗೂ ಜೀವನೋಪಾಧ್ಯಾಯ ನೆರವು ಯೋಜನೆಗಳನ್ನು ಜಾರಿಗೊಳಿಸಬೇಕು. ಜಾನುವಾರುಗಳಿಗೆ ಮೇವು ಬ್ಯಾಂಕ್ಗಳನ್ನು ತೆರೆಯಬೇಕು ಎಂದು ಒತ್ತಾಯಿಸಿದರು. ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ರೈತರ ಪರವಾಗಿ ಇವತ್ತು ತೀವ್ರ ಬರಗಾಲ ಆಗಿಬಿಟ್ಟಿದೆ. ಈ ವರ್ಷ ಇಡೀ ರಾಜ್ಯದಾದ್ಯಂತ ಎಲ್ಲ ರೈತರಿಗೆ ತುಂಬ ಸಂಕಷ್ಟ ಆಗಿದೆ. ಈ ವಿಷಯದ ಬಗ್ಗೆ ನಮ್ಮ ಸರ್ಕಾರದ ಅಧಿಕಾರಿಗಳು, ರಾಜಕೀಯ ನಾಯಕರು ಎಲ್ಲ ಶೀಘ್ರವಾಗಿ ಪರಿಶೀಲಿಸಿ ವ್ಯವಸ್ಥಿತವಾಗಿ ರೈತರಿಗೆ ಪ್ರತಿ ಎಕರೆಗೆ ಒಂದು 50,000 ರೂಪಾಯಿ ಹಂಗೆ ಬರಗಾಲ ಪೀಡಿತ ಪರಿಹಾರ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು. ಅದೇ ರೀತಿ ನೀರಿನ ತೊಂದರೆ ಭಾಳ ಆಗಿದೆ. ಎಲ್ಲ ಕಡೆ ರಸ್ತೆಗಳ ಸಮಸ್ಯೆ ಆಗಿದೆ. ಭಾಳ ಸಮಸ್ಯೆಗಳು ಇವತ್ತು ಉದ್ಭವ ಆಗಿದೆ ನಮ್ಮ ರಾಯಚೂರು ಜಿಲ್ಲೆ ಜೊತೆಗೆ ಇಡೀ ಕರ್ನಾಟಕದಾದ್ಯಂತ. ಬರಗಾಲ ತೀರ ಯಾವ ವರ್ಷ ಇದ್ದಿಲ್ಲ, ಈ ವರ್ಷ ಭಾಳ ತುಂಬ ತೊಂದರೆ ಆಗಿದೆ. ಆದಷ್ಟು ಶೀಘ್ರವಾಗಿ ಪರಿಶೀಲಿಸಿ ಇದನ್ನು ಪರಿಹಾರ ಮಾಡಬೇಕು, ರೈತರಿಗೊಂದು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾವು ಮನವಿ ಮಾಡಿದ್ದೀವಿ. ಅಲ್ಲ ಸರ್, ಏನಂತಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸಾಂದ್ರತೆ ಕೂಡ ಕಡಿಮೆ ಇದೆ, ಬೆಳೆಗಳು ಕೂಡ ಒಣಗ್ತಾ ಇದ್ದಾರೆ. ಯಾಕೆ ಶಾಸಕರು ಸಚಿವರು ಕಾರ್ಯನಿರ್ವಹಿಸ್ತಲ್ಲ, ರೈತರು ನೆರವಿಗೆ ಬರ್ತಾ ಇಲ್ಲ? ಯಾಕೆ ತುಂಬ ಅಲಕ್ಷ್ಯ ಆಗ್ತಾ ಇದೆ ಸರ್. ಮನೆಗಳಿಗೆ ಮೇವಿಲ್ಲ, ನೀರು ಕೊಟ್ಟ ಮಾತಿನಂತೆ ರೈತರಿಗೆ ಇವತ್ತು ಯಾರೂ ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗನೆ ರೈತರ ಬಗ್ಗೆ ಕಾಳಜಿ ವಹಿಸಬೇಕು. ಮುಂದಿನ ದಿನಗಳಲ್ಲಿ ತುಂಬ ಸಂಕಷ್ಟ ಆಗಿದೆ. ಜಾನುವಾರುಗಳಿಗೂ ಕೂಡ ತುಂಬ ತೊಂದರೆ ಆಗಿದೆ. ನೀರಿನ ತೊಂದರೆ, ರೈತರಿಗೆ ತೊಂದರೆ ಆಗಿದೆ. ರೈತರ ಜೀವನನ ಉಳಿಸಿಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ತೇವೆ. ರಾಮನ್ ನಾಯಕ್ ಅಂತ ರೈತರು ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಎಲ್ಲ ಸುತ್ತಲ ಕಡೆ ನೋಡಿದ್ರೆ ಎಲ್ಲ ಕಡೆಯೂ ಮಳೆ ಇಲ್ಲ. ಎಲ್ಲ ಪೂರ್ತಿ ರೈತರಿಗೆ ಪೂರ್ತಿ ಸಂಕಷ್ಟದಲ್ಲಿ ರೈತರಿದ್ದಾರೆ. ರೈತರಲ್ಲಿ ಪಾಪ ಭಾಳಷ್ಟು ಕಾಲಿಡೋದ್ರಲ್ಲಿ ಭಾಳಷ್ಟು ಬೆಳೆಯೂ ನಷ್ಟ ಪರಿಹಾರ ಭಾಳಷ್ಟು ಆಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ 50,000 ರೂಪಾಯಿ ಇದ್ದಲ್ಲಿ ನಾವು ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತಂದು ನಾವು ಮಾತು. ಅಲ್ಲ ಸರ್, ಏನಂತಂದರೆ ಈ ಮಾನ್ವಿ ಆಗಲಿ, ರಾಯಚೂರು ಜಿಲ್ಲೆ ಆಗಲಿ, ಉತ್ತರ ಕನ್ನಡ ಭಾಗ ಆಗಲಿ, ಒಂದು ರೀತಿಯಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆಗಳು ಒಣಗ್ತಾ ಇದ್ದಾವೆ. ಜಾನುವಾರುಗಳಿಗೆ ನೀರಿಲ್ಲ. ಮತ್ತು ಇದ್ರ ಬಗ್ಗೆ ಹೇಗೆ ಸರ್? ಈಗ ಸುತ್ತಲ ಕಡೆ ಕೆರೆಗಳಿಗೆ ನೀರು ಬಿಡಬೇಕು ಅಂತಂದು ನಾವು ಭಾಳಷ್ಟು ಸಲ ಮನವಿ ಮಾಡಿ ಡ್ಯಾಮಲ್ಲಿ ನೀರಿಲ್ಲ, ಅದಿಲ್ಲ ಅಂತಂದು ತಮ್ಮ ಪಾಡಿಗೆ ಲೀಡ್ರುಗಳು ಚರ್ಚೆ ಮಾಡ್ಕೊಂಡು ತಮ್ಮದೇನೈತೆ ತಾವೇ ಮಾಡ್ಕೊತಾರೆ ಹೊರತು ರೈತರದ್ದು ಕಾಳಜಿನೇ ಇಲ್ಲ. ಎಲೆಕ್ಷನ್ ಬಂದಲ್ಲಿ ಆ ರೈತ ಈ ರೈತ ಅಂತಂದು ರೈತರಿಗೆ ಸಂಕಷ್ಟ ಕೊಡ್ತಾರೆ ಹೊರತು ರಾಜಕೀಯದವರು ರೈತರಿಗೆ ಸ್ಪಂದನೆ ಮಾಡಲ್ಲ. ಪ್ರತಿಯೊಂದು ವಿಷಯದಲ್ಲಿ ರೈತರಲ್ಲಿ ಸುಮ್ಮನೆ ನೆಗ್ಲಿಜೆನ್ಸ್ ಮಾಡ್ತಾರೆ ರೈತರಿಗೆ ಪಾಪ. ಅಲ್ಲ ಸರ್, ಮನೆಯಲ್ಲಿ 108 ಸಮಸ್ಯೆಗಳಿದಾವೆ ಸರ್. ಏನು ಸರ್ ಇದಕ್ಕೆಲ್ಲ ದುರಾಡಳಿತ ಯಾರು ಕಾರಣ? ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳು ಪರಿಶೀಲನೆ ಏನಿರ್ತದೆ ಅದ್ರ ಪ್ರಕಾರ ನಡೀತದೆ. ಅಲ್ಲ ಇಲ್ಲಿ ಸರ್, ಇಲ್ಲಿದೆ ಮತ್ತು ಇಲ್ಲಿ ಜನಪ್ರತಿನಿಧಿಗಳು ಇದ್ದಾರಲ್ಲ, ಜನಪ್ರತಿನಿಧಿಗಳು 106 ಮಂದಿ ವಿಸಿಟ್ ಕೊಡ್ತಾರೆ, ಹೋಗ್ತಾರೆ. ಅದ್ರ ಬಗ್ಗೆ ಸ್ಪಂದನೆ ಮಾಡೋದು ಯಾರು ಸರ್? ಎಲ್ಲ ಮುಖಂಡರು, ರಾಜಕೀಯ ಮುಖಂಡರಾಗಿರ್ಬೋದು, ಸಂಘಟನೆಯವರಾಗಿರ್ಬೋದು, ನೋಡ್ತಾರೆ ಹೋಗ್ತಾರೆ. ತಮಗೆ ತಾವೇ ಕೊಟ್ಕೊಂತಾರೆ ಹೊರತು ಮಂದಿದು ಸ್ಪಂದನೆ ಕರೆಕ್ಟಾಗಿಲ್ಲ. ಮತ್ತು ಹಿಂಗಾದ್ರೆ ಹೆಂಗೆ ಸರ್? ಇದಕ್ಕೆಲ್ಲ ಜನರದ್ದು ಏನು ಪರಿಸ್ಥಿತಿ ಹೆಂಗೆ ದಿವಾಳಿ ಆಗ್ತಾರಲ್ಲ? ಸಂಘಟನೆಗಾರರು ಎಲ್ಲರೂ ಕಲಿತು ಹೋರಾಟಕ್ಕೆ ರೋಡಿಗಿಳಿದ್ರೆ ಮಾತ್ರ ಅದಕ್ಕೆ ಮುಕ್ತಿ ಸಿಗ್ತದೆ ಹೊರತು ಇಲ್ಲಾಂದರೆ ಇಲ್ಲ. ಜಾರಿಗೊಳಿಸುವ ಕುರಿತು ಮಾನ್ಯರೇ ಈ ಮೇಲ್ಪಟ್ಟಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಜನಪರ ಬಣ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ವತಿಯಿಂದ ತಮ್ಮ ಗಮನಕ್ಕೆ ತರವಹಿಸುವುದೆಂದರೆ ಕಲ್ಯಾಣ ಕರ್ನಾಟಕದ ರಾಯಚೂರು, ಯಾದಗಿರಿ, ಕೊಪ್ಪಳ, ಕಲಬುರಗಿ, ಬೀದರ್ ಹಾಗೂ ನಗರ ಸೇರಿದಂತೆ ಹಲವು ಜಿಲ್ಲೆಗಳು ಈ ವರ್ಷ ತೀವ್ರ ಬರಗಾಲದ ಸಂಕಷ್ಟವನ್ನು ಎದುರಿಸುತ್ತಿದೆ. ಸಮರ್ಪಕ ಮಳೆಯ ಕೊರತೆ, ನೀರಿನ ಅಭಾವ ಮತ್ತು ನಿರಂತರ ಬರ ಪರಿಸ್ಥಿತಿ
ರೈತರು ಬೆಳೆದಿರುವ ಭತ್ತ, ಜೋಳ, ಕಬ್ಬು, ತೊಗರಿ, ಹತ್ತಿ, ಮೆಣಸಿನಕಾಯಿ ಹಾಗೂ ಇತರ ಬೆಳೆಗಳು ವ್ಯಾಪಕವಾಗಿ ಅನೇಕ ಕಡೆಗಳಲ್ಲಿ ಬೆಳೆ ಸಂಪೂರ್ಣ ಒಣಗಿ ರೈತರು ಹೂಡಿಕೆ ಮಾಡಿದ ಹಣವು ಮರಳಿ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ರೈತರು ಬ್ಯಾಂಕುಗಳು, ಸಹಕಾರಿ ಸಂಘಗಳು ಹಾಗೂ ಖಾಸಗಿ ಮೂಲಗಳಿಂದ ಪಡೆದ ಸಾಲವನ್ನು ತೀರಿಸಲಾಗದೆ ಸಂಕಷ್ಟದಲ್ಲಿದ್ದಾರೆ. ಕೃಷಿ ಕಾರ್ಮಿಕರು ಉದ್ಯೋಗದ ಕೊರತೆ ಎದುರಾಗಿದ್ದು ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದೆ. ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ಕೊರತೆ ಹೆಚ್ಚಾಗಿದ್ದು ರೈತರ ಜೀವನವೇ ಅಸ್ತವ್ಯಸ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವರದಿ ಶಫೀಕ್ ಹುಸೇನ್, ಮಾನವಿ.